ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ, ಸೊ ಹಾಗಾಗಿ ನಾನಿಲ್ಲಿ ಮಿನಿ ಲಾಗ್ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡ್ಕೊಂಡು ಬನ್ನಿ ಇವತ್ತು ಬೆಳಿಗ್ಗೆಯಿಂದ ಸಂಜೆ ಏನೆಲ್ಲ ಮಾಡಿದ್ವಿ ಅಂತ. ಮೊದಲಿಗೆ ನಾನು ಇಲ್ಲಿ ಫ್ರೆಶ್ ಎಲ್ಲ ಆಗಿಕೊಂಡು ಅಡುಗೆ ಕೋಣೆಗೆ ಬಂದೆ. ನಾನು ದೋಸೆಗೆ ನಿನ್ನೆ ರೆಡಿ ಮಾಡಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ಬೆಳಿಗ್ಗೆ ಎದ್ದು ಪುನಃ ರೆಡಿ ಮಾಡೋದು ತುಂಬ ಕಷ್ಟ. ನಮ್ಮ ಟೈಮಿಗೆ ಬೇಗನೆ ಕವರ್ ಆಗಬೇಕು, ನಮಗೆ ಡ್ಯೂಟಿಗೆ ಹೋಗಲಿಕ್ಕೆ ಇರುವ ಕಾರಣ. ಸೊ ನಾನು ದೋಸೆಗೆ ನಿನ್ನೆ ರೆಡಿ ಮಾಡಿಟ್ಟಿದ್ದೇನೆ. ಹಾಗಾಗಿ ಇಲ್ಲಿ ದೋಸೆ ಕೂಡ ಆಗ್ತಾ ಉಂಟು. ಹಾಗೆಯೇ ಅದಕ್ಕೆ ಒಂದು ಚಟ್ನಿ ಮಾಡುವಂತೇಳಿ. ಏನಂತ ಹೇಳಿದ್ರೆ, ಈ ಫಸ್ಟ್ ದೋಸೆ ಮಾಡ್ತೀವಲ್ಲ, ಅದು ಏಳುದೇ ಇಲ್ಲ. ಎಷ್ಟು ಇದು ಮಾಡಿದ್ರು ಏಳುದಿಲ್ಲ. ಟೈಮ್ ಎಲ್ಲ ಇಲ್ಲಿ ವೇಸ್ಟ್ ಆಗುತ್ತೆ ನೋಡಿ. ಈ ಥರ ತುಂಬ ಸರಿ ಆಗಿಬಿಟ್ಟಿದೆ, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಮಾಡಲೇಬೇಕು, ಹೇಗಾದರೂ ಮಾಡಿ ಎಲ್ಲ ಮುಗಿಸಿದೆ ನಾನು. ಹಾಗೆಯೇ ಚಟ್ನಿ ಮಾಡುವ ಅಂತೇಳಿ ಚಟ್ನಿ ಕೂಡ ಮಾಡಿ ಆದ ನಂತರ ಇನ್ನು ನಮಗೆ ಹೊರಡೋದು ಕೆಲಸ. ಇಷ್ಟು ಬೇಗ ಬೆಳಿಗ್ಗೆ ಎದ್ದರೂ ಕೂಡ ನಮ್ಮ ಕೆಲಸ ಅಂತೂ ಮುಗಿಯುವುದೇ ಇಲ್ಲ. ಯಾವಾಗಲೂ ಅಷ್ಟೇ, ಒಂದು 10 ನಿಮಿಷ ಅಥವಾ 5 ನಿಮಿಷ ಲೇಟಾಗೇ ಆಗುತ್ತೆ. ನಮ್ಮ ಟೈಮಿಗಂತೂ ಅದು ಕವರ್ ಆಗೋದೇ ಇಲ್ಲ. ಎಲ್ಲರಿಗೂ ಕೂಡ ಹಾಗೆ ಅನಿಸುತ್ತೆ, ನಮಗೂ ಕೂಡ ಹಾಗೇ ಆಗೋದು ಬೆಳಿಗ್ಗೆ. ಅಲ್ಲೇ ರೆಡಿಯಾಗಿ ಇಲ್ಲಿ ನಾನು ಟೀ ಇಡಲಿಕ್ಕೆ ಬಂದೆ. ನಾವು ಯಾವಾಗಲೂ ಅಷ್ಟೇ ಹೊರಡಲಿಕ್ಕೆ ಒಂದು 20 ಮಿನಿಟ್ಸ್ ಇರುವಾಗ ಟಿಫಿನ್ ಮಾಡೋದು. ಯಾಕಂತ ಹೇಳಿದರೆ ನಮಗೆ ಅದೇ ಟೈಮ್ ಸೆಟ್ಟಾಗಿ ಹೋಗಿದೆ. ಹಾಗಾಗಿ ನಾವು ಹೊರಡಿ ಆದ ನಂತರ ಟಿಫಿನ್ ಮಾಡೋದು. ನಾವಿಲ್ಲಿ ಬೇಗನೆ ಟೀ ಮಾಡಿಟ್ಟರೆ ಅದು ತಣ್ಣಗಾಗ್ತದೆ. ತಣ್ಣಗಾದರೆ ಕುಡಿಲಿಕ್ಕೂ ಕೂಡ ಆಗೋದಿಲ್ಲ. ಅದಕ್ಕಾಗಿ ಹೊರಡುವ ಟೈಮಿಗೆ ನಾವು ಟೀ ಮಾಡಿ ಇಡೋದು. ಓಕೆ, ಇಲ್ಲಿ ನಾನು ಒಬ್ಬಳೇ ಚಹಾ ಕುಡಿತಾ ಇದ್ದೇನೆ. ಇಲ್ಲಾಂದರೆ ಇವರು ಕೂಡ ಇರ್ತಾರೆ, ಇವರು ಬೇಗ ಕುಡ್ದಾಗ್ತದೆ. ಇವರಿಬ್ಬರು ಬೇಗ ಕುಡಿದಿದ್ದಾರೆ ಚಹಾ ತಿಂಡಿ. ಟೈಮಿಗೆ ಒಳ್ಳೆ ಮಳೆ ಕೂಡ ಬರ್ತಾ ಉಂಟು. ಹೇಗೆ ಹೋಗೋದಂತೇಳಿ ಆಗಿದೆ. ಹಾಗೆಯೇ ಬೆಳಿಗ್ಗೆ ಹೋಗುವಾಗ ಒಂದು ಮಳೆ, ನಂತರ ಅಲ್ಲಿಂದ ಬರುವಾಗ ಮಳೆ. ಬರುವಾಗಾದರೆ ಮಳೆ ಇದ್ದರೆ ಅಡ್ಡಿಲ್ಲ, ಬೆಳಿಗ್ಗೆ ಒದ್ದೆ ಆಗಿಕೊಂಡು ಹೋಗಬೇಕಲ್ಲ. ಸೊ ಅದೇ ಕಷ್ಟ. ಓಕೆ, ನಾವೀಗ ಇಲ್ಲಿ ಹೊರಡಿ ಆಯಿತು. ಇನ್ನು ಈವ್ನಿಂಗ್ ಇವಾಗ ಇಲ್ಲಿ ನಾವು ಮನೆಗೆ ಬಂದಾಯಿತು. ಮನೆಗೆ ಬಂದ ನಂತರ ಫಸ್ಟಿಗೆ ಚಹಾ ಕುಡಿಯೋದು. ಆ ನಂತರ ಮತ್ತೆದೆಲ್ಲ ಕೆಲಸ, ಮತ್ತೆ ಫ್ರೆಶ್ ಅಪ್ ಆಗಿ ಫಸ್ಟಿಗೆ ಚಹಾ ಕುಡಿಯೋದು. ಚಹಾ ಕುಡಿದ ನಂತರ ನಾನಿಲ್ಲಿ ಸಂಜೆ ಊಟಕ್ಕಂತೇಳಿ ಬೆಳಿಗ್ಗೆಲ್ಲ ಏನೂ ರೆಡಿ ಮಾಡಿ ಹೋಗಲಿಲ್ಲ. ಹಾಗೆಯೇ ಟೊಮೆಟೊ ಸಾರು ಮಾಡ್ತಾಯಿದ್ದೇನೆ. ಟೊಮೆಟೊ ಸಾರು ಮತ್ತು ಎಗ್ ಆಮ್ಲೆಟ್ ಮಾಡುವಂತೇಳಿ. ಎಗ್ ಆಮ್ಲೆಟ್ ಮತ್ತೆ ಮಾಡೋದು. ಈಗ ಟೊಮೆಟೊ ಸಾರು ಮಾಡಿಡ್ತೇನೆ. ಟೊಮೆಟೊ ಸಾರೆಲ್ಲ ಮಾಡಿ ಆದ ನಂತರ ಇವನಿಗೆ ಬರಿಸಲಿಕ್ಕೆ ಬಂದೆ. ಅವನು ಬರೆಯುವುದೇ ಇಲ್ಲ. ಒಬ್ಬನನ್ನೇ ಬಿಟ್ಟರೆ ಬರೆಯುವುದು ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಹಾಗಾಗಿ ನಾನೇ ಬರೆಸ್ತಾ ಇದ್ದೇನೆ. ಆ ನಂತರ ಬರೆಸಿ ಎಲ್ಲ ಆದ ನಂತರ ನಾನು ಎಗ್ ಆಮ್ಲೆಟಿಗೆ ಆಲ್ರೆಡಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಅದನ್ನು ಇವಾಗ ಕಾವಲಿಗೆ ಹಾಕ್ತಾ ಇದ್ದೇನೆ. ಆ ನಂತರ ಇವನಿಗೆ ಊಟ ಕೊಡೋದು. ಫಸ್ಟಿಗೆ ಇವನಿಗೆ ಊಟ ಕೊಟ್ಟ ಮೇಲೆ ನಾವು ಊಟ ಮಾಡೋದು. ಓಕೆ, ಈಗೆಲ್ಲ ಇಲ್ಲಿ ರೆಡಿ ಆಯಿತು. ಇವನಿಗೂ ಕೂಡ ಆಮ್ಲೆಟ್ ಅಂತ ಹೇಳಿದರೆ ತುಂಬ ಇಷ್ಟ. ಇವತ್ತಿನ ನಮ್ಮ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೀಗೇ ನನ್ನ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.